ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ 4 ವೀಲರ್ ಮೆಕ್ಯಾನಿಕ್ ಹಾಗೂ ಬಾಡಿ ವರ್ಕ್ ಅಸೋಸಿಯೇಷನ್ ಪ್ರತಿಭಟನೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಗದಗ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಶಾಸಕ ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿ 4 ವೀಲರ್ ಮೆಕ್ಯಾನಿಕ್ ಹಾಗೂ ಬಾಡಿ ವರ್ಕ್ ಅಸೋಸಿಯೇಷನ್ ಗದಗ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಪ್ರಮುಖ ವೃತ್ತದಲ್ಲಿ ಜಮಾಯಿಸಿದ ಅಸೋಸಿಯೇಷನ್ ಸದಸ್ಯರು ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ರಾಜ್ಯ ಸರ್ಕಾರ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯಿಸಿದರು. ಎಚ್.ಕೆ. ಪಾಟೀಲ್ ಅವರು ಹಲವು ದಶಕಗಳಿಂದ ಪಕ್ಷ ಸಂಘಟನೆ, ಜನಸೇವೆ ಹಾಗೂ ಜಿಲ್ಲೆಯ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದ್ದು, ಅವರ ಅನುಭವ ಮತ್ತು ಆಡಳಿತಾತ್ಮಕ ಸಾಮರ್ಥ್ಯವನ್ನು ಪರಿಗಣಿಸಿ ಸಚಿವ ಸಂಪುಟದಲ್ಲಿ ಅವಕಾಶ ಕಲ್ಪಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಉಸ್ಮಾನ್ ಮಾಳೆಕೊಪ್ಪ ಅವರು, ಗದಗ ಜಿಲ್ಲೆಯ ಅಭಿವೃದ್ಧಿಗೆ ಎಚ್.ಕೆ. ಪಾಟೀಲ್ ಅವರು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಜಿಲ್ಲೆಯ ಜನರ ಆಶಯವು ಅವರಿಗೆ ಸಚಿವ ಸ್ಥಾನ ಸಿಗಬೇಕೆಂಬುದಾಗಿದೆ. ಆದ್ದರಿಂದ ಮುಖ್ಯಮಂತ್ರಿ ಹಾಗೂ ಪಕ್ಷದ ನಾಯಕರು ಜಿಲ್ಲೆಯ ಭಾವನೆಗಳಿಗೆ ಸ್ಪಂದಿಸಿ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿ ತಮ್ಮ ಬೇಡಿಕೆಯನ್ನು ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರವು ಜಿಲ್ಲೆಯ ಜನರ ನಿರೀಕ್ಷೆಯನ್ನು ಗೌರವಿಸಿ ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ 4 ವೀಲರ್ ಮೆಕ್ಯಾನಿಕ್ ಹಾಗೂ ಬಾಡಿ ವರ್ಕ್ ಅಸೋಸಿಯೇಷನ್ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಹಾಗೂ ಎಚ್.ಕೆ. ಪಾಟೀಲ್ ಅವರ ಬೆಂಬಲಿಗರು ಭಾಗವಹಿಸಿದ್ದರು. ಕೆಜಿ ನ್ಯೂಸ್ ಗದಗ್. ಡಾಕ್ಟರ್ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಮೊಟ್ಟ ಮೊದಲನೇ ಪಟ್ಟಿಯಲ್ಲಿನ ಸಚಿವ ಸ್ಥಾನವನ್ನು ಕೊಡಬೇಕಾಗಿತ್ತು. ಹಾಗಾಗಿ ಅವರು ಜನನಾಯಕರು ಮತ್ತು ದೀನದಲಿತರ, ಹಿಂದುಳಿದ ಎಲ್ಲ ಸಮಾಜದ ಕಟ್ಕೊಂಡು ಹೋಗುವಂಥ ವ್ಯಕ್ತಿನ ತಿರಸ್ಕಾರ ಮಾಡ್ಯಾರಂದ್ರೆ ಇದನ್ನ ಮೊದಲನೇ ಪಟ್ಟಿ ಇದರೊಳಗಿನ ಬರಬೇಕಾಗಿತ್ತು. ಎರಡನೇ ಪಟ್ಟಿಯಲ್ಲಿ ಡೆಪ್ಯೂಟಿ ಸಿಎಂ ಸ್ಥಾನವನ್ನು ಕೊಡಬೇಕೆಂದು ನಾವು ಮೆಕ್ಯಾನಿಕಲ್ ಸಂಘದ ಹಾಗೂ ಎಲ್ಲ ಗದಗ ಬೆಟಗೇರಿಯ ಮುಸ್ಲಿಂ ಬಾಂಧವರು ಹಾಗೂ ದೀನದಲಿತರು, ಹಿಂದುಳಿದವರು ಎಲ್ಲ ಸಮಾಜದ ವತಿಯಿಂದ ಇದು ಒಂದು ಸನ್ಮಾನ್ಯ ಸಿಎಂ ಸಾಹೇಬರಿಗೆ, ಡಿ.ಕೆ. ಸಾಹೇಬರಿಗೆ ಹಾಗೂ ಸುರ್ಜಿವಾಲಾ ಅವರಿಗೆ ಹಾಗೂ ವೇಣುಗೋಪಾಲ್ ಅವರಿಗೆ, ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಇದು ನಮ್ಮ ಗದಗ ಜಿಲ್ಲೆಯ ಪರವಾಗಿ ಹಾಗೂ ಒತ್ತಡವನ್ನ ಹೇರ್ತಾ ಇದ್ದೇವೆ. ಒಂದಂದ್ರ ಅವರು ಯಾವುದೇ ಮಿನಿಸ್ಟರ್ ತಗೊಂಡ್ರು ಸಹಿತ RDPR ತಗೊಂಡಾಗ ನಮ್ಮ RDPRದಲ್ಲಿ ಇದನ್ನ RDPRದಲ್ಲಿ ಕೊಡುಗೆಯನ್ನು ಅವ್ರದ್ದು ಮರೆಯಂಗಿಲ್ಲ. ಹಾಗೂ ಯಾವುದೇ ನೀರಿನ ಹರಿಕಾರರಾಗಿರ್ಬೋದು, ಮತ್ತೊಂದು ಇರ್ಬೋದು, ಕಾನೂನು ಸಚಿವರಾಗಿ ಹಾಗೂ ಮತ್ತು ಇದು ಪಂಚಾಯತಿ ರಾಜ್ಯದೊಳಗ ಆ ಇದನ್ನ ತಂದವ್ರಂದ್ರ ಮೊಟ್ಟ ಮೊದಲಿಗೆ ನಮ್ಮ ಸಾಹೇಬರು. ಹಾಗಾಗಿ ಮತ್ತು ಕಾನೂನು ಹಾಗೂ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಪ್ರವಾಸೋದ್ಯಮ ಅಂದ್ರ ಜನರಿಗೆ ಇದು ಇರಲಿಲ್ಲ, ಅಂಥದನ್ನು ಬೆಳಕಿಗೆ ಚೆಲ್ಲಿದ್ರು. ಅದಕ್ಕೆ ನಮ್ಮ ಎಲ್ಲ ಮ್ಯಾಕ್ಸಿಕ್ಯಾಬದ ಹಾಗೂ ನಮ್ಮ ಮುಸ್ಲಿಂ ಬಾಂಧವರ ಕಡೆಯಿಂದ ಹಾಗೂ ಎಲ್ಲ ಸಮಾಜ ವತಿಯಿಂದ ನಮ್ಮ ಒತ್ತಡವನ್ನು ಹೇರುತ್ತಿದ್ದೇವೆ. ಎರಡನೇ ಪಟ್ಟಿಯಲ್ಲಿ ಯಾವುದೇ ಪರಿಸ್ಥಿತಿಗೂ ಅವ್ರನ್ನ DCM ಸ್ಥಾನವನ್ನ ಕೊಡಲೇಬೇಕಂತ ನಮ್ಮ ಎಲ್ಲರೂ ಒತ್ತಡವನ್ನು ಹೇರುತ್ತೇವೆ ಹಾಗೂ ಕೊಡಬೇಕು. ಮತ್ತು ಇದು ಬೆಂಗಳೂರಿನಲ್ಲೂ ಕೂಡ ನಾವು ಈ ಹೋರಾಟವನ್ನ ಮಾಡುವುದು ಇದನ್ನ ಇಟ್ಕೊಂಡಿದ್ದೇವೆ. ಹಾಗಾಗಿ ನಮ್ಮ ಒಂದು ಎಲ್ಲರಲ್ಲಿ ಮನವಿ ಕಳಕಳಿಯ ವಿನಂತಿ ಏನೆಂದರೆ, ನಮಗೆ ತಿರಸ್ಕಾರ ಮಾಡಬಾರದು ಅನ್ನುವಂಥ ಮಾತನ್ನ ನಾವೆಲ್ಲರೂ ಕೂಡ ಹೇಳಿ ತಮಗೆ ರಿಕ್ವೆಸ್ಟ್ ಮಾಡಿಕೊಂಡು ನಾವು ನಮ್ಮ ಒಂದು ಮೆಕ್ಯಾನಿಕಲ್ ಸಂಘದಿಂದ ಒತ್ತಡವನ್ನು ಹೇರುತ್ತಿದ್ದೇವೆ. ಇವತ್ತಿಗೆ ಎಚ್.ಕೆ. ಪಾಟೀಲ್ ಇದನ್ನ ಕ್ಯಾಂಡಿಡೇಟ್ನೇ ಇಲ್ಲ ಅಂತ ನಾವು ಘೋಷಣೆ ಮಾಡ್ತೀವಿ. ಆದ್ರೆ ಅಂತ ಮನುಷ್ಯಗೆ ನೀವು ಸಚಿವ ಸ್ಥಾನ ಕೊಡಲಿಲ್ಲ, ಉಪಮುಖ್ಯಮಂತ್ರಿ ಕೊಡಲಿಲ್ಲ ಅಂತಂದ್ರೆ ನಾವು ಇದಕ್ಕೆ ಏನ್ ಮಾಡ್ತೀವಿ ಮುಂದೆ ಅನ್ನೋದು ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಬೀಳ್ತೇವೆ. ಇದು ಚಾಲೆಂಜ್ ಕೊಟ್ಟು ಹೇಳ್ತೀವಿ. ನಮ್ಗೆ ಇದು ಯಾವುದೇ ಇಲ್ಲ, ಅಲ್ಪಸಂಖ್ಯಾತರು ಒಂದೇ ಅಲ್ಲ, ಈಗ ಹಿಂದೂ, ಮುಸ್ಲಿಂ, SC, ST ಎಲ್ಲರಿಂದ ಹೇಳಕತ್ತೀವಿ ನಾವು. ಅವ್ರಿಗೆ ಏನೆಲ್ಲ ಸ್ಥಾನ ಕೊಡೋದ ಕರೆ ಆದ್ರೆ ಇದರಿಂದ ಬಹಳ ಉಗ್ರ ಹೋರಾಟ ಆಗುತ್ತೆ. ಇದಕ್ಕೆ ಪಕ್ಷಕ್ಕೆ ದೊಡ್ಡ ಹೊರತು ಬೀಳ್ತೈತಿ. ಇದು ತಪ್ಪು, ಇದು ಹೋಗಬಾರ್ದು. ನಾ ಡಿ.ಕೆ. ಶಿವಕುಮಾರ್ ಮುಂಚೆಗೆ ನಾ ಖರ್ಗೆ ಅವ್ರಿಗೆ ಆಯ್ತು, ಆಮೇಲೆ
ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ನಿಮ್ಗೆಲ್ಲರಿಗೂ ಒಂದು ಸೂಚನೆ ಕೊಡ್ತೀನಿ. ಇದು ನೀವು ಯಾವ್ದಾ ಪರಿಸ್ಥಿತಿಯಿಂದ 2ನೇ ಪಟ್ಟ್ಯಾಗ ಅವ್ರು ಉಪಮುಖ್ಯಮಂತ್ರಿ ಅಂತ ಘೋಷಣೆ ಕೂಡಬೇಕು, ಘೋಷಣೆ ಆಗಬೇಕು. ಅನೌನ್ಸ್ಮೆಂಟ್ ಆಗಲಿಲ್ಲ ಅಂದ್ರೆ ಇದಕ್ಕೆ ನಾವು ಮುಂದೆ ಬಹಳ ಉಗ್ರ ಹೋರಾಟ ಮಾಡ್ತೀವಿ. ಇದಕ್ಕೆ ನನಗೆ 2 ಮಾತು ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಫೋರ್ ವೀಲರ್ ಮೆಕ್ಯಾನಿಕ್ ಹಾಗೂ ಬಾಡಿ ವರ್ಕ್ಸ್ ಅಸೋಸಿಯೇಷನ್ ವತಿಯಿಂದ ಇವತ್ತು ನಮ್ಮ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಯಾಕೆ ಅವರಿಗೆ ಸಚಿವ ಸ್ಥಾನ ಕೊಡಬೇಕಪ್ಪ ಅಂತ ಹೇಳಿದ್ರ, ಅವರು ಜನರ ಒಳಗಿದ್ದು ಜನರ ಪರವಾಗಿ ಜನರ ಸಲುವಾಗಿ ಕೆಲಸ ಮಾಡುವಂತ ವ್ಯಕ್ತಿ. ಇವತ್ತಿನವರೆಗೆ ಯಾವುದೇ ಕಪ್ಪು ಚಿಕ್ಕಿ ಅವ್ರ ಮೇಲಿಲ್ಲ. ಆಮೇಲೆ ಏನಪ್ಪಾ ಅಂತ ಹೇಳಿದ್ರ, ಅವರು ಒಂದು ಒಳ್ಳೆ ರಾಜಕಾರಣಿ, ಧೀಮಂತ ರಾಜಕಾರಣಿ ಎಂದು ಶ್ರೀಮಾನ್ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅವ್ರ ಕಡೆಯಿಂದ 4 ಸಾರಿ ಪ್ರಶಸ್ತಿ ಪಡೆದಿರುವಂತವ್ರು. ಆದ ಕಾರಣ ಅವರಿಗೆ ಮನ್ಯಾಗ ಕುಂತಲ್ಲೇನೆ ಕರೆದು ಸಚಿವ ಸ್ಥಾನ ಕೊಡ್ಬೇಕಾಗಿತ್ತ. ಇವತ್ತು ನಮ್ಮ ಗದಗ ಭಾಗಕ್ಕ, ನಮ್ಮ ಗದಗಿನ ಜನರಿಗೆ ಬಹಳ ಅನ್ಯಾಯ ಆಗೈತಿ. ಯಾಕಪ್ಪ ಅಂತ ಹೇಳಿದ್ರೆ, 1ನೇ ಪಟ್ಟಿ ಒಳಗ ಅವರಿಗೆ ನಾವು ಸಚಿವ ಸ್ಥಾನ ಕೊಡಬೇಕಾಗಿತ್ತ. ಇವತ್ತು ನಮ್ಮ ಬೇಡಿಕೆ ಏನೈತಪ್ಪ ಅಂತ ಹೇಳಿದ್ರೆ, ಇವಾಗ ನಾವು ಸಚಿವ ಸ್ಥಾನ ಜೊತೆಗೆ ಅವರಿಗೆ DCM ಪೋಸ್ಟ್ ಕೊಡ್ಬೇಕಂತೇಳಿ ಆಗ್ರಹಿಸ್ತೀವಿ. ಹೈಕಮಾಂಡ್ ರಾಹುಲ್ ಗಾಂಧಿ ಅವರಿಗೆ, ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಸುರ್ಜೇವಾಲಾ ಅವರಿಗೆ ನಾವು ವಿನಂತಿ ಮಾಡ್ಕೊಂತೀವಿ. ಯಾಕಂತ ಹೇಳಿದ್ರೆ, ಅವರು ಜನಪರವಾಗಿ ಬಹಳ ಕೆಲಸಗಳನ್ನು ಮಾಡ್ಯಾರ. ಅದಕ್ಕೆ ಅವ್ರಿಗ ನಾವು ದಯವಿಟ್ಟು ನಮ್ಮ ಈ ಕಳಕಳಿ ವಿನಂತಿಯನ್ನು ಆಲಿಸಬೇಕು. ಆಮೇಲೆ ಅವರಿಗೆ ಒಂದು ಉನ್ನತ ಸ್ಥಾನವನ್ನ ನೀಡಬೇಕೆಂದು ತಮ್ಮಲ್ಲಿ 2 ಮಾತು ಹೇಳ್ತಾ ನನ್ನ ಫೋರ್ ವೀಲರ್ ಮೆಕ್ಯಾನಿಕ್ ಅಸೋಸಿಯೇಷನ್ ವತಿಯಿಂದ ಮಾತನಾಡಕ ಅವಕಾಶ ಕೊಟ್ಟಿರುವಂತವರಿಗೆ ಧನ್ಯವಾದಗಳನ್ನು. ಮೆಕ್ಯಾನಿಕ್ ಅಸೋಸಿಯೇಷನ್ ಕಾರ್ಯದರ್ಶಿ ಎಲ್ಲ ಮಾಧ್ಯಮದವರಿಗೆ, ನಾವು ಫೋರ್ ವೀಲರ್ ಮೆಕ್ಯಾನಿಕಲ್ ಸಂಘ ಅಸೋಸಿಯೇಷನ್ ದವರು ಉಸ್ಮಾನ್ ಮಾಳಿಕೊಪ್ಪ ಅಂತೇಳಿ. ಯಾಕಂತಂದ್ರೆ ಇದು ನಮಗ ಬೇಸರ ಆಗ್ಬಿಟ್ಟೈತಿ. ಯಾಕಂತಂದ್ರೆ ಇದು ಬೇಸರ ಸಂಗತಿನ ನಾವು ಹೋರಾಟ ಮಾಡಿ ಸಚಿವ ಸ್ಥಾನ ತಗೊಳ್ಳುವಂಗ ನಮ್ ಸಾಹೇಬ್ರಲ್ಲ. ಯಾಕಂತಂದ್ರೆ ಅವ್ರಿಗೆ ಸಚಿವ ಸ್ಥಾನ, ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನದಾಗ ಇದ್ದವ್ರು. ಅವರು ಸಚಿವ ಸ್ಥಾನಕ್ಕೆ ನಾವು ಇಷ್ಟು ಒದ್ದಾಡಕತ್ತೀವಿ ಅಂದ್ರೆ ಬಹಳ ಬೇಸರದ ಸಂಗತಿ. ಇದು ನಮಗೂ ಸರಿ ಅನ್ಸವಲ್ದು. ಆದ್ರೂ ನಾವು ಮೆಕ್ಯಾನಿಕಲ್ ಇವತ್ತು ಪೂರಾ ಗದಗ ಜಿಲ್ಲಾ ಫೋರ್ ವೀಲರ್ ಮೆಕ್ಯಾನಿಕಲ್ ಬಂದ್ ಮಾಡಿವಿ. ಯಾವ ಗ್ಯಾರೇಜ್ ಓಪನ್ ಇಲ್ಲ ಇವತ್ತು ಓಪನ್ ಇರಂಗಿಲ್ಲ. ಯಾಕಂತಂದ್ರೆ ನಾವು ನಮ್ಮ ಸಾಹೇಬ್ರ ಸಂಬಂಧ, ಎಚ್ ಕೆ ಪಾಟೀಲ್ ಸಾಹೇಬ್ರ ಸಂಬಂಧ ನಾವು ಒಂದು ಹೋರಾಟ ಮಾಡಕತ್ತೀವಿ. ಇದು ಹೋರಾಟ ಪೂರ್ಣಗೊಳ್ಳುವ ಮಟನು ನಾವು ಗ್ಯಾರೇಜ್ ತೆಗೆಯಂಗಿಲ್ಲ. ಹೀಗಾಗಿ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಅವ್ರಿಗೆ ಯೋಗ್ಯವಾದಂತ ಸಚಿವ ಸ್ಥಾನ ಕೊಟ್ಟು ನಮ್ಮ ಎಲ್ಲ ಮನಸ್ಸಿಗೆ ನೋವಾದಂತ ಎಲ್ಲ ಹೈಕಮಾಂಡ್ನವರು ನಮ್ಗ ನೋವನ್ನು ಕಡಿಮೆ ಮಾಡ್ಬೇಕಂತೇಳಿ ನಾವು 2 ಮಾತು ಮಾತಾಡ್ತೀನಿ. ಆಮೇಲೆ ನಮ್ಮ ಫೋರ್ ವೀಲರ್ ಮೆಕ್ಯಾನಿಕಲ್ ಸಂಘ ಅಸೋಸಿಯೇಷನ್ಗೆ ಮಾಡದಂತ ಕೆಲಸ, ಈ ಸಂಘಟನೆಗಳಿಗೆ ಮಾಡದಂತ ಕೆಲಸ ಎಚ್ ಕೆ ಪಾಟೀಲ್ ಸಾಹೇಬ್ರ ಅಂದ್ರೆ ಕೆಲಸ ಅಂದ್ರೆ ಎಚ್ ಕೆ ಪಾಟೀಲ್ ಸಾಹೇಬ್ರು. ಇದೇ ತರ ನಾವೇನಂತೀವಿ ಅಂತಂದ್ರ, ನಮ್ಗ ನೋವಾಗಿದ್ದು ಬಹಳ ಬೇಸರದ ಸಂಗತಿ. ಇದು ಇಡೀ ಉತ್ತರ ಕರ್ನಾಟಕದ ಬಹಳ ಬೇಸರ ಆಗಿದೆ ಎಲ್ಲರಿಗೂ. ಈ ತರ ಹೋರಾಟ ಮಾಡಿ ತಗೊಳ್ಳುವಂತ ವ್ಯಕ್ತಿ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರಲ್ಲ. ನಮಗ ಇದು ನೋವು ಕಡಿಮೆ ಆಗ್ಬೇಕಾದ್ರೆ 2ನೇ ಸಂಪುಟದಲ್ಲಿ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಟ್ಟು ನಮ್ಮ ನೋವೆಲ್ಲ ಕಡಿಮೆ ಮಾಡ್ಬೇಕಂತೇಳಿ ಹೈಕಮಾಂಡ್ರಿಗೆ ನಾವು ಆಗ್ರಹ ಮಾಡಿದ್ದೀವಿ. ಆಮೇಲೆ ನಾವು ಫೋರ್ ವೀಲರ್ ಮೆಕ್ಯಾನಿಕಲ್ ಸಂಘದವರು ಎಲ್ಲಾರು ಕೂಡಿ ಇದು ಸಚಿವ ಸ್ಥಾನ ಪೂರ್ಣ ಆಗೋ ಮಟನು ನಾವು ಗ್ಯಾರೇಜ್ಗೆ ನಾವು ತೆಗಂಗಿಲ್ಲ ಅಂತೇಳಿ ಒಂದು ಪಟ್ಟು ಹಿಡಿದೀವಿ. ಇದೇ ತರ ನಮ್ಮ ಎಲ್ಲಾ ಸಂಘಟನೆದವರು, SC ST ಎಲ್ಲಾ ಸಂಘಟನೆದವರು ಅದೇ ತರನು ಮಾಡಾಕತ್ತಾರ. ಆಮೇಲೆ ಬಹಳ ಸಂಘಟನೆದವರು ನೀರ್ ಕೊಡಾಕತ್ತಾರ, ಜ್ಯೂಸ್ ಕೊಡಾಕತ್ತಾರ, ಕಲ್ಲಂಗಡಿಯನ್ನು ಹಂಚಕತ್ತಾರ. ಯಾಕಂದ್ರೆ ಅಷ್ಟು ಅಭಿಮಾನ ಇದೆ ಎಚ್ ಕೆ ಪಾಟೀಲ್ ಸಾಹೇಬ್ರ ಅಂದ್ರೆ. ಎಚ್ ಕೆ ಪಾಟೀಲ್ ಸಾಹೇಬ್ರ ಅಂದ್ರೆ ಅಭಿವೃದ್ಧಿ ಅಂದ್ರೆ ಎಚ್ ಕೆ ಪಾಟೀಲ್ ಸಾಹೇಬ್ರು. ಹೀಗಾಗಿ ನಮ್ಗೆ 2 ಮಾತು ಮಾತಾಡ್ಕೊಟ್ಟಂತ ನಮ್ಮ ಪತ್ರಕರ್ತರ ಅಣ್ಣತಮ್ಮರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ನಾವು ಫೋರ್ ವೀಲರ್ ಮೆಕ್ಯಾನಿಕಲ್ ಸಂಘಟನೆಲಿಂತ್ರ 460 ಮಂದಿ ಇದೀವಿ. 460ಕ್ಕೆ 60 ಮಂದಿನೂ ಅದೀವಿ. ಯಾರು ಒಂದೂ ಕಡಿಮೆ ಆಗಿಲ್ಲ. ಯಾಕಂತಂದ್ರ ಎಚ್ ಕೆ ಪಾಟೀಲ್ ಸಾಹೇಬ್ರ ಅಭಿಮಾನಿಗಳು ನಾವು. ಮನಸ್ಸಿನಿಂದ ಯಾರು ಇರೋಳಗ ₹1 ಕೊಟ್ಟು ಕರ್ಸದಂತವ್ರು ಯಾರು ಇಲ್ಲ. ನಾವ್ ಹೆಂಗದೀವಿ ಅಂದ್ರೆ ಕಿಶದ ಒಂದು ಖರ್ಚು ಮಾಡ್ಕೊಂಡು ನಾವು ಬರ್ತೀವಿ. ಯಾಕಂದ್ರೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರು ನಮ್ಮ ಮನಸ್ಸಿನಾಗ ಅದಾರ. ರಾಮ ಮನಸ್ಸಿನಾಗ ಹೆಂಗ ನಮ್ಮ ಹನುಮಂತನ ಮನಸ್ಸಿನಾಗ ರಾಮ ಹೆಂಗದಾರ, ನಮ್ಮ ಮನಸ್ಸಿನಾಗ ಎಚ್ ಕೆ ಪಾಟೀಲ್ ಸಾಹೇಬ್ರು ಅದಾರ. ಆತರ ನಾವು ಒಂದು ರಾಮನ ದರ್ಜೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಕೊಟ್ಟಿವಿ. ನಮ್ಮ ರಾಮರು ಹೆಂಗ ನಮ್ಮ ಎಲ್ಲಾರ್ಗು ತಗೊಂಡ
ಒಂದು ಪುರುಷೋತ್ತರ ರಾಮ ಅಂತೇಳಿ ಹೆಸರು ಗಳಿಸ್ಕೊಂಡಂತ ಹಂಗ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ನಮ್ಮ ಅವ್ರ ಹೆಸರ ನಾವು ಹೇಳಂಗಿಲ್ಲ. ರಾಮನ ಪ್ರಿಯ ಭಕ್ತರು ಹನುಮನ ಅವ್ರು ನಮ್ಮ ಸಾಹೇಬ್ರ ಹೆಸರು ಅದ ಐತಿ. ಯಾಕಂದ್ರೆ ನಾವು ಅವ್ರ ಹೆಸರು ತಗೊಳ್ಳುವಂತ ದೊಡ್ಡ ವ್ಯಕ್ತಿ ಅಲ್ಲ. ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಕೊಟ್ಟು ನಮ್ಮ ಎಲ್ಲರದನ್ನು ಕಡಿಮೆ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀವಿ.